ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ ರೀ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇನ್ನು ವಿಡಿಯೋದಾಗ್ರಿ ನಾವು ರೀ ಮನೆಯಲ್ಲಿ ಬುಂದಿ ಕಾಳನ್ನು ಮಾಡಿ ಅದರಿಂದ ನಾವು ಮೋತಿಚೂರು ಲಡ್ಡುನ ಹೆಂಗೆ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಇನ್ನೇನು ರೀ, ದೀಪಾವಳಿ ಹಬ್ಬ ಅಂತೂ ಸಮೀಪ ಬತ್ರಿ. ದೀಪಾವಳಿಗೆ, ಲಕ್ಷ್ಮೀ ಪೂಜೆಗೆ ಮನೆಯಲ್ಲಿ ನೀವು ಈ ರೀತಿ ಮೋತಿಚೂರು ಲಡ್ಡುನ ಮನೆಯಲ್ಲಿ ಮಾಡ್ಕೋಬೋದು ರೀ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಈ ರೀತಿ ಒಮ್ಮೆ ಮಾಡಿ ನೋಡಿರಿ. ಅದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ರಿ ಕಡಲೆ ಹಿಟ್ಟನ್ನು ತೊಗೊಂಡೇನಿ ರೀ, 1 ಕಪ್ ಆಗೋಷ್ಟು. ಅದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಏನು ಮಾಡ್ತೇನೆ ರೀ, ಚೆಂದಂಗೆ ಮಿಕ್ಸ್ ಮಾಡ್ಕೊತೇನೆ ರೀ. ಪೂರಾ ತೆಳುವಾಗಿನೂ ಮಾಡಬಾರ್ದು ರೀ, ಪೂರ್ತಿ ಗಟ್ಟಿಯಾಗಿನೂ ಮಾಡಬಾರ್ದು ರೀ. ಯಾಕಂದ್ರೆ ನಮ್ಮ ಬುಂದಿ ಕಾಳು ಪೂರ್ತಿ ಸಣ್ಣಾಗಿ ಕಾಳು ಬರಬೇಕು ರೀ. ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಡ್ರಿ. ನೋಡಿರಿ, ಕೇವಲ ಕಡಲೆ ಹಿಟ್ಟಿನಿಂದ 1 ಕಪ್ ಕಡಲೆ ಹಿಟ್ಟಿಂದ ನೀವು ಬುಂದಿ ಕಾಳನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಬೇಕ್ರಿಯಲ್ಲಿ ಸಿಗುವಂತಹ ಮೋತಿಚೂರು ಲಡ್ಡುನ ಈ ವರ್ಷ ಹಬ್ಬಕ್ಕೆ ಮನ್ಯಾಗ ಮಾಡ್ಕೋಬೋದು ರೀ, ಅಷ್ಟು ಈಸಿಯಾಗಿ. ನಾನಿಲ್ಲಿ 1 ಗ್ಲಾಸ್ ತೊಗೊಂಡೇನಿ ರೀ. ಅದಕ್ಕೆ ಈ ಥರ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡೇನಿ ರೀ, ಅಥವಾ ನೀವು ಹಾಲಿನ ಪ್ಯಾಕೆಟ್ ಅದು ಇರ್ತಾವಲ್ಲ ರೀ, ಅದನ್ನು ತೊಗೋಬೋದು ರೀ. ನೋಡಿರಿ, ಈಗ ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಬ್ಯಾಟರ್, ಅದನ್ನ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಕೆಳಗೆ ಏನು ಮಾಡ್ಬೇಕು ರೀ, ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು ರೀ. ಕಟ್ ಮಾಡ್ಕೊಂಡೆ ಇಲ್ಲಿ ಎಣ್ಣೆ ಬಿಸಿ ಆಗತ್ತೆ ರೀ, ಈ ರೀತಿ ನೀವು ಬಿಡ್ಬೇಕು ರೀ. ಯಾಕಂದರೆ ಪೂರ್ತಿ ದಪ್ಪ ಕಾಳು ಬೀಳಬಾರ್ದು ರೀ, ಸ್ವಲ್ಪ ಸಣ್ಣಾಗಿ ಬಿಡ್ಬೇಕು. ಯಾಕಂದ್ರೆ ಮೋತಿ ಅಂದ್ರೆ ರೀ, ಮೋತಿಚೂರು ಲಡ್ಡು ಪೂರ್ತಿ ಸಣ್ಣ ಕಾಳು ಇರ್ತಾವೆ ರೀ. ಈ ರೀತಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಏನು ಮಾಡ್ಬೇಕು ರೀ, ಕಾಳನ್ನು 1-2 ರಿಂದ 3 ನಿಮಿಷ ಅಷ್ಟೇ ಏನು ಮಾಡ್ಬೇಕು ರೀ, ಅವನ್ನ ಫ್ರೈ ಮಾಡ್ಕೋಬೇಕು ರೀ. ಬೇಗನೆ ತೆಗಿಬೇಕು ರೀ ಇವನ್ನ. ನೋಡಿರಿ, ಈ ರೀತಿ ನೀವು ಸಣ್ಣದಾಗಿ ಬುಂದಿ ಕಾಳನ್ನು ರೆಡಿ ಮಾಡಿಕೊಂಡು 1 ಕಪ್ ಸಕ್ಕರೆ ತೊಗೊಂಡೇನಿ ರೀ. ಅದಕ್ಕೆ 1/4 ಕಪ್ ಆಗೋಷ್ಟು ನೀರು ಹಾಕೊಂಡೇನಿ ರೀ. ಹಾಗೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಸಕ್ಕರೆ ಪಾಕನ ಮಾಡ್ಕೋಬೇಕು ರೀ. ಇದು ಒಂದೆಳೆ ಪಾಕ ಅಂತ ಅಲ್ರಿ, ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೋಬೇಕು ರೀ. ಕೈಗೆ ಅಂಟಾಗಿ ಹತ್ಕೋಬೇಕು ರೀ. ಅಂದರೆ ಏನಾಗಿತ್ತು ರೀ, ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕು ರೀ. ನೋಡಿರಿ, ಕೈಯಿಂದ ಮುಟ್ಟಿದ ತಕ್ಷಣ ಈ ಥರ ಎಳೆ ಆಗಿ ಬರಬೇಕು ರೀ. ಇಲ್ಲಿ ಪಾಕ ರೆಡಿ ಆಗೈತೆ ರೀ. ನಾನಿಲ್ರಿ ಬುಂದಿ ಕಾಳನ್ನು ಏನು ರೆಡಿ ಮಾಡಿ ಇಟ್ಕೊಂಡೇನಲ್ರಿ, ಅದನ್ನ ಹಾಕ್ಕೊಂಡು ಇದನ್ನ ಏನು ಮಾಡ್ಬೇಕು ರೀ, 1-2 ರಿಂದ 3 ನಿಮಿಷ ಚೆಂದಂಗೆ ಸಕ್ಕರೆ ಪಾಕ ಒಳಗೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಆ ಥರ ಏನು ಮಾಡ್ಬೇಕು ರೀ, ನಾವು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 1-2 ರಿಂದ 3 ನಿಮಿಷ ಬಿಟ್ಟಿತ್ತಂದ್ರೆ ರೀ ತುಂಬ ಚೆನ್ನಾಗಿ ಬರ್ತೈತೆ ರೀ. ಈ ರೀತಿ ನಾವು ಸ್ವಲ್ಪ ಗಟ್ಟಿ ಆಗುವವರೆಗೂ ಬಿಡಬಾರ್ದು ರೀ. ಯಾಕಂದರೆ ಉಂಡೆ ಚೆನ್ನಾಗಿ ಬರಂಗಿಲ್ಲ ರೀ. ಸ್ವಲ್ಪ ಸಾಫ್ಟ್ ಇರುವಾಗಲೇ ನೀವು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ, ನೋಡಿರಿ ಮೋತಿಚೂರು ಲಡ್ಡು ಚೆನ್ನಾಗಿ ಬರ್ತಾವೆ ರೀ. ಇದ್ರಾಗ ನೀವು ಗೋಡಂಬಿ ಅದು ಕಟ್ ಮಾಡಿ ಹಾಕೋಬೋದು ರೀ. ನಾನಿಲ್ರಿ ಒಂದು ತೋರಿಸ್ತಾ ಇದ್ದೀನಿ ರೀ, ಇಷ್ಟು ಸಾಫ್ಟಾಗಿಯೇ ಇರ್ಬೇಕು ರೀ ಅದು. ನೋಡಿರಿ, ಯಾಕಂದ್ರೆ ಮೆತ್ತಗಿರ್ತಾವ್ರಿ ಮೋತಿಚೂರು ಲಡ್ಡು. ನೋಡಿರಿ, ಈ ರೀತಿ ನೀವು ಜಸ್ಟ್ ಕೈಯಿಂದ ಪ್ರೆಸ್ ಮಾಡೋದ್ರಿ, ಭಾಳ ಏನು ಪ್ರೆಸ್ ಮಾಡಬಾರ್ದು ರೀ. ಜಸ್ಟ್ ಕೈಯಿಂದ ಈ ಥರ ರೌಂಡಾಗಿ ಮಾಡಿದ್ರಂದ್ರೆ ರೀ ಮೋತಿಚೂರು ಲಡ್ಡು ರೆಡಿ ಆಯ್ತು ರೀ. ಈ ವರ್ಷ ನೀವು ದೀಪಾವಳಿ ಹಬ್ಬಕ್ಕೆ ಈ ರೀತಿ ಒಮ್ಮೆ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರ್ತಾವ್ರಿ. ನಾನಿಲ್ರಿ ತೋರ್ಸತ್ತೇನೆ ನೋಡಿರಿ, ಎಷ್ಟು ಚೆಂದಂಗೆ ಬುಂದಿ ಕಾಳು ರೆಡಿ ಆಗಿದಾವ್ರಿ, ಮೋತಿಚೂರು ಲಡ್ಡು. ಇದೇ ರೀತಿ ನೀವು ಮಾಡಿ ನೋಡಿರಿ, ಹೆಂಗೈತಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನಿಲ್ರಿ ಒಂದು ಉಂಡೆಯನ್ನು ತೋರ್ಸತ್ತೇನೆ ರೀ, ಎಷ್ಟು ಚೆನ್ನಾಗಿ ಬಂದವ್ರಿ. ಈ ರೀತಿ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.